ಬಂಧುಗಳೇ, ಜೈ ಭೀಮ್. ನಮ್ಮ ವಲಯ ಸಮುದಾಯದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾಳೆ ನಡೆಯುವ ಸಚಿವ ಸಂಪುಟದ ಸಭೆಯ ಒಂದು ಭಾಗವಾಗಿ ಇವತ್ತು ನಾನು ಈ ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ತಮ್ಮ ಗಮನಕ್ಕೆ ತರುವುದೇನೆಂದ್ರೆ, ಬಂಧುಗಳೇ, ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕಂತ ಒಂದು ಸಮುದಾಯ, ಒಳ ಮೀಸಲಾತಿ ವಿರೋಧಿಸಿ ನಮ್ಮ ಸಮುದಾಯ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಆ ನಮ್ಮ ಸಮುದಾಯದ ಒಂದು ರೀತಿಯಾಗಿ ನಮಗೆ ಅನ್ಯಾಯವಾಗಿದೆ. ನಮ್ಮ ಸಮುದಾಯದಲ್ಲಿ ಇವತ್ತು ವರ್ಗೀಕರಣ ವಿಷಯದಲ್ಲಿ ರೇಷಿಯೋ ಬಿಂದುವಿನಿಂದ ನಮಗೆ ಹೊರಗೆ ಹಾಕಲಾಗಿದೆ. ಬಂಧುಗಳೇ, ಇವತ್ತು ಈ ಸಂವಿಧಾನ ಬಂದಾಗಿನಿಂದ ನಾವು ಎ ಗ್ರೂಪಿನಲ್ಲಿದ್ದೆವು. ಇವತ್ತು ನಾಗಮೋಹನ್ ದಾಸ್ ಏನು ಆಯೋಗ ಇತ್ತು, ಆ ನಾಗಮೋಹನ್ ದಾಸ್ ಆಯೋಗವು ಇವತ್ತು ನಮ್ಮ ಸಮುದಾಯವನ್ನು ಹೊರಗಿಟ್ಟು, ನಮ್ಮ ಸಂಬಂಧಿತ ಜಾತಿಗಳನ್ನು ಹೊರಗಿಟ್ಟು ಇವತ್ತು ಆ ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ಯದ, ಅದು ನಾವು ಖಂಡಿಸ್ತೇವೆ. ಯಾಕಂತಂದ್ರೆ ಇವತ್ತು ನಮ್ಮ ಸಮುದಾಯದಲ್ಲಿ ಇಲ್ಲಿವರೆಗೂ ಕೂಡ ಇನ್ನೂ ಅನೇಕ ರೀತಿಯಲ್ಲಿ ನಾವು ಬಹಳ ಅಭಿವೃದ್ಧಿಯಿಂದ ಹಿಂದೆ ಇದ್ದೇವೆ. ಆ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮನ್ನು ಈ ವರ್ಗೀಕರಣ ವಿಷಯದಲ್ಲಿ, ಅಂದರೆ ರೇಷಿಯೋ ಬಿಂದುವಿನಿಂದ ನಮಗೆ ಬಹಳಷ್ಟು ದೂರ ತಳ್ಳಲ್ಪಟ್ಟಿದ್ದಾರೆ. ಅದನ್ನು ನಾವು ಸಾರಾಸಗಟವಾಗಿ ತಿರಸ್ಕರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಈ ವಿಶೇಷವಾಗಿ ಒಳ ಮೀಸಲಾತಿಯಿಂದ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಅಂದರೆ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಅದನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು. ಈ ಹಿಂದೆ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರ್ತಕ್ಕಂಥ ಏನು ಅನ್ಯಾಯವನ್ನು ಮತ್ತು ಯಾರ್ದೋ ತಪ್ಪಿನಿಂದ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು. ಇವತ್ತು ಇಲ್ಲಿ ನಾವು ಇದನ್ನೇ ಮುಂದಾಗಿಟ್ಟುಕೊಂಡು ಇವತ್ತು ನೀವು ನಮಗೆ ನ್ಯಾಯ ದೊರಕಿಸದಿದ್ದರೆ ನಾವು ರಾಜ್ಯಾದ್ಯಂತ ಇವತ್ತು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಪ್ರತಿಯೊಂದು ನಮ್ಮ ಜಿಲ್ಲೆಯ 31 ಜಿಲ್ಲೆಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಲೈವ್ಗೆ ಬರ್ತಾ ಇದ್ದೇವೆ. ಅದು ಏನಂದರೆ, ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವು ಅದನ್ನು ಪ್ರತಿಯೊಂದು ಹಂತದಲ್ಲಿ ಅಧ್ಯಯನ ಮಾಡಿ ಇವತ್ತು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ SC/ST ನೌಕರರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಶಂಕರ್ ಅಪ್ಪ ಅವರ ಒಂದು ಏನು ವಿಶೇಷವಾದ ಅಧ್ಯಯನದ ಅದರನ್ನು ನಾವು ಪ್ರತಿಯೊಬ್ಬರು ಓದಿಕೊಂಡು ಇವತ್ತು ನಾವೆಲ್ಲ ಹೋರಾಟಕ್ಕೆ ಇಳಿಬೇಕಾಗಿದೆ. ಆ ಒಂದು ಎಲ್ಲ ರೀತಿಯಲ್ಲಿ ನಾವು ತಯಾರಾಗಿ ಈ ನಾಳೆ ನಡೆಯುವ ಸಚಿವ ಸಂಪುಟದ ಒಂದು ಅದರ ಏನು ರಿಸಲ್ಟ್ಗಾಗಿ ಕಾಯ್ತಾ ಇದ್ದೇವೆ. ಅದನ್ನು ಸರ್ಕಾರ ಇವತ್ತು ಗಮನಿಸಬೇಕು. ನಾವೆಲ್ಲ ರೀತಿಯಿಂದ ತಯಾರಾಗಿ ಇವತ್ತು ಬೀದಿಗಳು ಹೋರಾಟ ಮಾಡಲು ತಯಾರಿದ್ದೇವೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸರ್, ಈ ಒಳ ಮೀಸಲಾತಿಯಿಂದಾಗಿ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತೇಳಿ ನಿಮ್ಮದು ಆರೋಪದ? ನಿಮ್ಮ ಆರೋಪಿನಲ್ಲಿ ಏನಾದರೂ ಹುರುಳಿದೆಯಾ, ಅಥವಾ ನೀವು ವಿನಾಕಾರಣ ಈ ಸರ್ಕಾರದ ಮೇಲೆ ಗೋಬಿ ಕೂರಿಸೋ ಸಲುವಾಗಿ ಆರೋಪ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇದರಲ್ಲಿ ಭಾಳಷ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ, ಇವತ್ತು ಶಿಕ್ಷಣದ ಸವಲತ್ತಿನಲ್ಲಿ ಅನ್ಯಾಯ ಆಗಿದೆ ಮತ್ತು ಸರ್ಕಾರದ ಏನು ಪೋಸ್ಟಿಂಗ್ ತುಂಬುವಂಥ ನೌಕರಿಗಳಲ್ಲಿ ಇವತ್ತು ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ. ಯಾಕಂತಂದ್ರೆ ಇವತ್ತು ಇಲ್ಲಿ ತನಕ ಈ ದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಮಾಡಿಸಿದಂಥ ಜನಗಣತಿ ಮತ್ತು ಅದೇ ರೀತಿ ಭಾರತ ಸರ್ಕಾರ ಬಂದಾಗಿನಿಂದ ಮಾಡಿಸಿದಂಥ ಜನಗಣತಿಯನ್ನು ನೋಡಿದರೆ ಇವತ್ತು ನಮಗೆ ಈ ನಾಗಮೋಹನ್ ದಾಸ್ ವರದಿಯಿಂದ ಇವತ್ತು ನಮ್ಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಅಂತ ನನಗೆ ಅನಿಸುತ್ತದೆ. ಸರ್ ಹಂಗಂದ್ರೆ ಈ ನಾಗಮೋಹನ್ ದಾಸ್ ವರದಿಯನ್ನು ನೀವು ಒಪ್ಪೋದಿಲ್ಲ ಅಂತ? ನಾವು ಒಪ್ಪೋದಿಲ್ಲ. ಸರ್ಕಾರ ಇಷ್ಟೊಂದು ಖರ್ಚು ಮಾಡಿ ಈ ಹಿಂದುಳಿದ ವರ್ಗಗಳು, ಶೋಷಿತ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸಲುವಾಗಿ ನಿಮ್ಮ ಉದ್ಧಾರಕ್ಕಾಗಿ ಸರ್ಕಾರ ಎಷ್ಟೊಂದು ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರಿಗೆ ಅದೊಂದು
ವರದಿ ಸಲ್ಲಿಸಬೇಕು ಅಂತೇಳಿ ಕಿಶನ್ ಸರ್ಕಾರ ಹೇಳಿದೆ. ಹಂಗಂದ್ರೆ ಈ ವರದಿಯನ್ನು ನೀವು ಯಾಕೆ ತಿರಸ್ಕಾರ ಮಾಡ್ತೀರಿ? ಸರ್, ನಾವು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡ್ತೀವಿ. ಯಾಕಂತಂದ್ರೆ ಇವತ್ತು ಸರ್ಕಾರ ಒಂದು ಆಯೋಗ ರಚನೆ ಮಾಡ್ತದೆ. ಆ ಆಯೋಗ ಏಕ ಆಯೋಗ ಅದು ಸರಿ ಅನಿಸೋದಿಲ್ಲ. ಯಾಕಂದರೆ ಇವತ್ತು ಒಂದು ಸಾಮಾನ್ಯ ಇವತ್ತು ಯಾವುದಾದ್ರೂ ಸ್ಥಳೀಯ ಸಂಸ್ಥೆಗಳು ನಡಿಬೇಕಾದ್ರೆ ಅದಕ್ಕೆ ಒಂದು ಆಡಳಿತ ವರ್ಗ ಇರ್ತದೆ. ಇವತ್ತು ಅದೇ ರೀತಿಯಾಗಿ ಇವತ್ತು ನಾಗಮೋಹನ್ ದಾಸ್ ವರದಿಯಿಂದ ಇವತ್ತು ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗ್ಯದ. ನಾವು ಮೊದಲು ಜನಪ್ರತಿನಿಧಿಗಳನ್ನು ಚುನಾಯಿಸಬೇಕಾಗ್ತದೆ, ನಂತರ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ವರದಿ ಆಗಲಿ, ಇವತ್ತು ಸದಾಶಿವ ಆಯೋಗ ವರದಿ ಆಗಲಿ, ಇವೆಲ್ಲ ಏಕ ಸದಸ್ಯ ಆಯೋಗದ ವರದಿಗಳವ. ಅದಕ್ಕಾಗಿ ಇದಕ್ಕೆ ಒಪ್ಪಬೇಕು ಅಂತ ಪ್ರಶ್ನೆಯೇ ಬರಲ್ಲ. ಯಾಕಂದ್ರೆ ಇದಕ್ಕೊಂದು ಯಾವುದೇ ಆಡಳಿತ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಇದನ್ನು ಒಪ್ಪುವುದಕ್ಕೆ ನಾವು ಬಿಡೋದಿಲ್ಲ ಅಂತ ನಾವು ಇದು ಮಾಡ್ತೀವಿ, ಇದಕ್ಕೆ ವಿರೋಧ ಮಾಡ್ತೀವಿ. ಸರ್, ಈಗ ಸರ್ಕಾರ ಈ ವಿಷಯದಲ್ಲಿ ಒಂದು ಸಚಿವ ಸಂಪುಟ ಒಂದು ಕರಿತಾ ಇದೆ. ಆ ಸಚಿವ ಸಂಪುಟದ ಮುಂದೆ ನಿಮ್ಮ ಸರ್ಕಾರದ ವತಿಯಿಂದ ನಿಮ್ಮ ಯಾವ ಬೇಡಿಕೆಗಳಿವೆ? ಈ ಸರ್ಕಾರ ನಿಮಗೆ ಯಾವ ರೀತಿ ಸ್ಪಂದಿಸಿದ್ರೆ ನಿಮ್ಗೆ ನ್ಯಾಯ ಸಿಗ್ತದೆ? ಸರ್ಕಾರ ಅನ್ಯಾಯ ಮಾಡಿದೆ ಅನ್ನಿಸ್ತದೋ ಅಥವಾ ನಾಗಮೋಹನ್ ದಾಸ್ ಇದು ಒಂದು ವರದಿ ಬಂದಿದೆಯಲ್ಲ, ಆ ವರದಿಯಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಅನ್ನಿಸ್ತದೆ? ಅಲ್ಲ, ವರದಿಯಲ್ಲಿ ಅನ್ಯಾಯ. ಈ ವರದಿಯಲ್ಲಿ ಏನಾದರೂ ಸರ್ಕಾರದ ಕುಮ್ಮಕ್ಕಿದೆಯಾ? ಇದರಲ್ಲಿ ಯಾರ ಕುಮ್ಮಕ್ಕಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಸಮಾಜಕ್ಕಂತೂ ಅನ್ಯಾಯ ಆಗಿದೆ. ನಮ್ಮ ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ, ಇವತ್ತು ನಾವು ಎ ವರ್ಗದ ಗುಂಪಿನಲ್ಲಿದ್ದೇವೆ. ಆದರೆ ಇವತ್ತು ನಾವು ಬಿ ವರ್ಗಕ್ಕೆ ಹೋಗಿದ್ದೇವೆ. ಬಿ ವರ್ಗಕ್ಕೆ ಹೋದಾಗ ಇವತ್ತು 10 ಪೋಸ್ಟಿಂಗ್ ನಮಗೆ ಕರೆದ್ರಂದ್ರೆ ಆ 10 ಪೋಸ್ಟಿಂಗ್ದಲ್ಲಿ ಒಂದು ಪೋಸ್ಟಿಂಗ್ ಕೂಡ ನಮ್ಮ ಜನರಿಗೆ ಸಿಗೋದಿಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಅದಕ್ಕಾಗಿ ನಮಗೆ ಪ್ರತಿಯೊಂದು ಹಂತದಲ್ಲಿ ಇವತ್ತು ನಮ್ಗೆ ಇದರಿಂದ ಭಾಳಷ್ಟು ಅನ್ಯಾಯ ಆಗ್ತದೆ. ಅದಕ್ಕೆ ಇವತ್ತು ಖಂಡಿಸಿ ಈ ಹಿಂದೆ ಕೂಡ 25ನೇ ತಾರೀಕಿಗೆ ನಾವು ಬೆಂಗಳೂರಿನಲ್ಲಿ ನಮ್ಮ ಜನರ ಒಂದು ಬಲ ಏನಿದೆ, ಒಗ್ಗಟ್ಟೇನಿದೆ ಇವತ್ತು ನಾವು ಮಾನ್ಯ ಈ ಬಲಗೈ ಸಮುದಾಯದ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ. ಮುಂದೆಯೂ ಕೂಡ ಇದೇ ರೀತಿ ಅನ್ಯಾಯ ಆದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತ ನಾವು ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು. ಸರ್, ನಿಮ್ಮ ಸರ್ಕಾರಿ ನೌಕರರ ಮುಖಂಡರು ಯಾರಾದರೂ ಇದರಲ್ಲಿ ವಹಿಸಿದ್ದಾರೆ ಸರ್. ನಮ್ಮ ಸರ್ಕಾರದ SC/ST ನೌಕರರ ಸಂಘದ ಅಧ್ಯಕ್ಷ ಡಿ ಚಂದ್ರಶೇಖರಯ್ಯ ಅವರು ಕೂಡ ಇದರಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಅವರ ಒಂದು ಅಂಕಿಅಂಶಗಳ ಪ್ರಕಾರ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ. ಅದನ್ನು ನಾವು ಇವತ್ತು ಸರಿಪಡಿಸಲಿಕ್ಕೆ ನಾಳೆ ನಡೆಯುವ ಸಚಿವ ಸಂಪುಟ ಇವತ್ತು ಅದರ ಬಗ್ಗೆ ಇವತ್ತು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮತ್ತು ಬಸವ ಸ್ವಾಮೀಜಿಯವರು, ಮೂರ್ತಿ ಸ್ವಾಮೀಜಿಯವರು ಇನ್ನೂ ಅನೇಕರು ಕೂಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳೇ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರವನ್ನು ನಾವು ಈ ಹಿಂದೆ 25ನೇ ತಾರೀಕಿಗೆ ಒಂದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದನ್ನು ಇವತ್ತು ಸರ್ಕಾರ ಕೂಡ ಅವರ ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ಈ ಮುಂದೆ ನಮ್ಮ ಸಮಾಜಕ್ಕೆ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಬಾರ್ದು. ಅಂದರೆ ನಮ್ಮ ಬಲಗೈ ಸಮಾಜದ ಏನು ಸಂಬಂಧಿತ ಜಾತಿಗಳ ಎಲ್ಲರಿಗೂ ಕೂಡ ಇವತ್ತು ಆ ರೇಷಿಯೋ ಬಿಂದುವಿನಲ್ಲಿ ತೆಗೆದುಕೊಂಡು ಹೋಗಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೇವೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ನಮಗೆ ಅನ್ಯಾಯವಾದರೆ ನಾಳೆ ಅದರ ಒಂದು ಸ್ಥಿತಿಗತಿ ನೋಡಿಕೊಂಡು ಮುಂದೆ ನಮ್ಮ ರಾಜ್ಯ ಮಟ್ಟದ ನಾಯಕರಾದಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮತ್ತು ಚಂದ್ರಶೇಖರಯ್ಯ ಅವರು ಮತ್ತು ಅನೇಕ ನಾಯಕರು ಇವತ್ತು ಅದನ್ನು ಅಧ್ಯಯನ ಮಾಡಿ ಮತ್ತೆ ನಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ನಾವು ತಮ್ಮಲ್ಲಿ ಈ ಮೂಲಕ ತಿಳಿಸಲು ಇಚ್ಛಿಸ್ತೇವೆ.